ನಾನು ನಮ್ಮನ್ನ ಹಾಲಿಡೇಸಲ್ಲಿ ಸೇರ್ಕೊಂಡು ಮಾಡೋಂಥ ನಮ್ಮ ಗಾರ್ಡನಲ್ಲಿ ಗಿಡಗಳು ಬೆಳೆಸೋಂಥ ಗಿಡಗಳು ನೀವು ನೋಡೋಕ್ಕೆ ಇಷ್ಟಪಡ್ತಾರೆ ಅಂದರೆ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ ಟು ಅವರ್ ಗಾರ್ಡನ್. ನಾವು ವಾಟರ್ಮೆಲನ್ ಗಿಡನ ಬೆಳೆಸಿದ್ದೀವಿ. ಸೊ ಅದು ಇವತ್ತು ನಮ್ಗೆ ಒಳ್ಳೆ ಗಿಡ ಆಗಿದೆ. ಅದು ನಾವು ತಿಂದು ಆ ಬೀಜವನ್ನು ಬಿಸಾಡ್ದಂಗೆ ನಾವು ಅದನ್ನು ನಾಟಿದ್ದೀವಿ. ಇವತ್ತು ಅದೊಂದು ಸುಂದರವಾದ ಗಿಡ ಆಗಿದೆ ನೋಡಿ ಫ್ರೆಂಡ್ಸ್. ಇವತ್ತು ನಾವು ಇದಕ್ಕೆ ಗಿಡ ಬೆಳೆಸಿದ್ದೀವಿ, ಬಸಳೆ ಗಿಡ. ಇವತ್ತು ನೀವು ಇದನ್ನು ತಿಂದರೆ ನಿಮಗೆ ತುಂಬ ಆರೋಗ್ಯಕ್ಕೆಲ್ಲ ಒಳ್ಳೆಯದು. ಮತ್ತು ಇದನ್ನು ನಿಮ್ಮ ಮನೆ ಮುಂದೆ ಬೆಳೆಸ್ಕೊಳ್ರಿ. ಮತ್ತು ಅದು ಬಳ್ಳಿ ಆಗುತ್ತೆ. ಬಳ್ಳಿಯಿಂದ ನೀವು ದಾರ ಹಾಕಟ್ಟಿದ್ರಿ. ಮತ್ತು ಇದು ಬಂದು ಮುಲ್ಲಂಗಿ, ಕ್ಯಾರೆಟು, ಮುಲ್ಲಂಗಿ, ಕ್ಯಾರೆಟು ಇವೆಲ್ಲ ಹಾಕಿ ನಾವು ಬೆಳೆಸಿದ್ದೀವಿ ಈ ಗಿಡನ. ಸೊಪ್ಪು ಗಿಡ ಎಲ್ಲ ಇದೆ ಇದರಲ್ಲಿ. ಮತ್ತು ನಾವಾಗ ಡ್ರ್ಯಾಗನ್ ಹೋಗೋಣ. ಡ್ರ್ಯಾಗನ್ ಫ್ರೂಟ್ಸಲ್ಲಿ ಕೆಲವೊಂದು ಕಲರ್ಸ್ ಇರುತ್ತೆ ಗಾಯ್ಸ್. ಡ್ರ್ಯಾಗನ್ ಫ್ರೂಟಲ್ಲಿ ಕೆಲವೊಂದು ಕಲರ್ಸ್ ಇರುತ್ತೆ. ಅದು ಯಾವುದೋ ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ರೆಡ್ ಕಲರ್, ಇದು ಸಮೇತ ರೆಡ್ ಕಲರ್. ಇದು ಶೋ ಫ್ಲವರು. ಮತ್ತು ಈ ಡ್ರ್ಯಾಗನ್ ಫ್ರೂಟ್ಸು ಕಲರ್ಸ್ ಇದೆಯಲ್ಲ, ಇದು ದೊಡ್ಡದಾಗಿ ಬಳ್ಳಿ ಥರ ಬೆಳೆಯುತ್ತೆ. ನೀವು ಇದನ್ನು ನಿಮಗೆ 6 ತಿಂಗಳಿಗೊಂದ್ಸತಿ ಇದು ನಿಮಗೆ ಕಾಯಿ ಕೊಡುತ್ತೆ. ತುಂಬ ರುಚಿಕರವಾಗಿರುತ್ತೆ ಹಣ್ಣುಗಳು. ಸೊ ಈ ಗಿಡ ತುಂಬ ಡಿಸೈನ್ ಆಗಿರುತ್ತೆ. ನಮಗೆ ಇದು ನೋಡಿದ ತಕ್ಷಣ ನಮಗೆ ಇದು ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಸೊ ನಾವು ಇವಾಗ ಈ ಗಿಡಕ್ಕೆ ಹೋಗೋಣ. ಇವೆಲ್ಲ ಬಂದು ಸೇರಿ ಶೋ ಗಿಡಗಳು. ಮತ್ತು ಇದು ಕೂಡ ಡ್ರ್ಯಾಗನ್ ಗಿಡನೇ. ಇದು ಬಂದು ಪಿಂಕ್ ಕಲರ್. ಇದು ನೋಡಿ, ನಿಮಗೆ ಪಿಂಕ್ ಕಲರ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದು ಈ ಥರ ಅರಳಿರುತ್ತೆ ಕೆಳಗಡೆ. ಮತ್ತು ಈ ಥರ ಅದರಲ್ಲಿ ಬುಡಗಳು ಬಂದಿರುತ್ತೆ. ಮತ್ತು ಇದು ಕೂಡ ಶೋ ಗಿಡನೇ. ಮತ್ತು ಇದು ಬಂದು ರೆಡ್ ಕಲರ್. ನೋಡಿ, ರೆಡ್ ಕಲರ್. ಈ ಸೈಜ್ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ರೆಡ್ ಕಲರು ಅಂತ. ಮತ್ತು ಇದು ಕೂಡ ಶೋ ಗಿಡನೇ. ಇದು ಬಂದು ವಾಟರ್ಮೆಲನ್ ಗಿಡ. ಈ ಗಿಡ ಇದೆಯಲ್ಲ, ಇದು ಹಾಗಲಕಾಯಿ ಗಿಡ. ನೋಡಿ ಫ್ರೆಂಡ್ಸ್, ಈ ಗಿಡ ಹಾಗಲಕಾಯಿ ಗಿಡ. ಇದು ವಯಸ್ಸಾಗಿರೋರಿಗೆ, ಶುಗರ್ ಅವ್ರಿಗೆ ಈ ಗಿಡ ತುಂಬ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಇದು ಮನೆ ಹತ್ರ ಬೆಳೆಸ್ರಿ. ಬೆಳೆಸಿದಾಗ ನಿಮಗೂ ತುಂಬ ಆರೋಗ್ಯಕರವಾಗಿರುತ್ತೆ. ಪ್ಲಸ್ ಇದು ಬಳ್ಳಿ ಥರ ಬೆಳೆಯುತ್ತೆ. ನಿಮಗೆ ಬಳ್ಳಿ ಥರ ಬೆಳೆದಾಗ ನೀವು ಅದಕ್ಕೆ ದಾರ ಕಟ್ಟಿ ಫ್ರೆಂಡ್ಸ್. ಸೊ ಇದು ಶೋ ಗಿಡ ನೋಡಿ. ಇದರಲ್ಲಿ ಆಲ್ರೆಡಿ ಒಂದು ಯೆಲ್ಲೋ ಕಲರ್ ಫ್ಲವರ್ ಬಿಟ್ಟಿದೆ. ಸೊ ಮತ್ತು ನಿಮ್ಗೆ ಇದು ಕೂಡ ನಿಮಗೆ ತುಂಬ ಶೋ ಫ್ಲವರ್ ಅಂದರೆ ಇದು ತುಂಬ ಟೇಬಲ್ ಥರ. ಇದು ಟೇಬಲ್ ಗಿಡ ಇದ್ದಂಗಿದು. ಇದು ಅಟ್ರಾಕ್ಟಿವ್ ತುಂಬ ಇದೆ ಇದರಲ್ಲಿ. ಮತ್ತು ಇದೆಯಲ್ಲ, ಇದು ಬಂದು ಕಬ್ಬಿನ ಗಿಡ. ಇದು ತುಂಬ ಸಿಹಿಯಾಗಿರುತ್ತೆ. ಮತ್ತು ಈ ಗಿಡದಲ್ಲಿ ನಮಗೆ ತುಂಬ ಆರೋಗ್ಯಕರವಾದಂಥದ್ದು ತುಂಬ ಇದೆ. ಇದು ಜ್ಯೂಸಿ ಥರ ಇರುತ್ತಲ್ಲ, ಇದನ್ನು ನೀವು ಹೊರಗಡೆ ಎಲ್ಲ ಕುಡಿತೀರ ನೀವು ಜ್ಯೂಸ್ ಮಾಡಿಸ್ಕೊಂಡು. ಆದರೆ ನಿಮ್ಮ ಮನೆ ಹತ್ರ ನೀವು ಬೆಳೆಸ್ಕೊಂಡಾಗ ನೀವು ಅದನ್ನು ಸ್ವಂತ ನೀವೇನು ಹಣ ಕೊಡ್ದಾಗ ನೀವು ಅದನ್ನು ತಿನ್ಬೋದು ಗಾಯ್ಸ್. ರುಚಿಯಾಗಿರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ ಗಾಯ್ಸ್. ಇದನ್ನು ನೀವು ಒಂದ್ಸತಿ ಮನೆ ಹತ್ರ ಬೆಳೆಸಿ ಅದ್ರಲ್ಲಿ ಬಂದಿದ್ದ ಫ್ಲೇವರ್ಸ್ನ ಕಾಮೆಂಟ್ ಮಾಡಿ ನಮಗೆ. ಸೊ ಗಾಯ್ಸ್, ಇದು ಬಂದು ಅಲೋವೆರಾ ಗಿಡ. ಇದನ್ನು ನೀವು ಅಂಗಿಯಲ್ಲಿ ತೊಗೊಂಡೆ ನೀವು ಅಪ್ಲೈ ಮಾಡ್ಕೊತಾರೆ ಫೇಸ್ಗಳಿಗೆ. ಸೊ ಅದು ನೀವು ಅಪ್ಲೈ ಮಾಡ್ಕೊಂಡಂಗೆ ನಿಮ್ಮ ಮನೆ ಹತ್ರ ನೀವು ಬೆಳೆಸ್ಕೊಂಡು ನೀವೇ ಅಪ್ಲೈ ಮಾಡ್ಕೋಬೋದು. ಇದು ತುಂಬ ಸಣ್ಣಕ್ಕಿದೆ ನೋಡಿ ಗಾಯ್ಸ್. ನೋಡಿ, ಇಲ್ಲೆಲ್ಲ ಇದೆ. ಮಕ್ಕಕ್ಕೆಲ್ಲ ನೀವು ಫೇಸ್ಗೆಲ್ಲ ನೀವು ಹಚ್ಕೊಂಡಾಗ ನಿಮ್ಮ ಫೇಸ್ಗೆ ಒಂದು ಗ್ಲೋ ಬರುತ್ತೆ. ಮತ್ತು ನಿಮ್ಮ ಫೇಸಲ್ಲಿ ಶೈನಿಂಗ್ ಇರುತ್ತೆ. ಸೊ ಇದು ಕೂಡ ಅಲೋವೆರಾ ಗಿಡ ಗಾಯ್ಸ್, ನೋಡ್ತಿದ್ದೀರಲ್ಲ. ಸೊ ಇದು ಶೋ ಗಿಡ, ನಿಮಗೆ ಕಾಣಿಸ್ಬೋದು. ಇದು ನೋಡಿ, ಈ ಕಡೆ ರೆಡ್ ಇದೆ, ಈ ಕಡೆ ಪರ್ಪಲ್ ಇದೆ, ಮತ್ತು ಈ ಕಡೆ ಗ್ರೀನ್ ಇದೆ. ಇದು ಶೋ ಗಿಡ. ಮತ್ತು ಇದು ಬಂದು ರೋಸ್ ಗಿಡ ಗಾಯ್ಸ್. ನಿಮಗೆ ರೋಸ್ನ ನೀವು ಆಚೆ ಕಡೆಯಿಂದ ಕೊಂಡ್ಕೊಂಡು ಬರ್ತೀರಾ. ಆದರೆ ನೀವು ಇಲ್ಲಿ ಕೊಂಡ್ಕೊಳ್ಳೋಂಗಿಲ್ದಂಗೆ ನಿಮ್ಮ ಹತ್ರ ನೀವೇ ನಿಮ್ಮ ಕೈ ತೋಟದಲ್ಲಿ ನೀವೇ ಬೆಳೆಸ್ಕೋಬೋದು ಗಾಯ್ಸ್. ನೋಡಿ, ಇದರಲ್ಲಿ ಒಂದು ಚಿಕ್ಕ ಹೂವು ಬಿಟ್ಟಿದೆ, ಕಾಣಿಸ್ತಾ ಎಲ್ಲರಿಗೂ? ಸಣ್ಣ ಹೂವು.
ಮತ್ತು ಗಾಯ್ಸ್ ಇಲ್ಲೂ ಒಂದು ವಾಟರ್ಮೆಲನ್ ಗಿಡ ಬೆಳೆದಿದೆ. ಸೊ ಅದನ್ನು ನಾವು ನೋಡೋಣ. ನೋಡಿ, ಇಲ್ಲೂ ಒಂದು ವಾಟರ್ಮೆಲನ್ ಗಿಡ ಬೆಳೆದಿದೆ. ಮತ್ತು ಗಾಯ್ಸ್ ಇದು ಶೋ ಗಿಡ, ಆವಾಗಲೇ ತೋರಿಸ್ತಾನಲ್ಲ ಸೇಮ್ ನೋಡಿ, ಸೇಮ್ ಇದೆ. ಮತ್ತು ಇದು ಶೋ ಗಿಡ ಗಾಯ್ಸ್ ನೋಡಿ, ಇಲ್ಲಿ ಪಿಂಕ್ ಕಲರ್ ಇದೆ, ಇಲ್ಲಿ ವೈಟ್ ಕಲರ್ ಇದೆ, ಇನ್ನದ್ರಲ್ಲಿ ಯೆಲ್ಲೋ ಕಲರ್ ಸಮೇತ ಬರುತ್ತೆ. ಐ ಶೋ ಯು ಆಫ್ಟರ್ಸ್. ಇದು ಒಂದು ಗಿಡ, ಈ ಗಿಡ ಬಂದು ಲೈಕ್ ಶೋ ಗಿಡ ಇದ್ದಂಗೆ ಕ್ರೋಟನ್ ಗಿಡ. ಇದನ್ನು ನಿಮ್ಮ ಟೇಬಲ್ ಮೇಲೆ ಆಫೀಸಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲಾಗಲಿ ನೀವು ಇದನ್ನು ಬೆಳೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಮೆಣಸಿನ್ಕಾಯಿ ಗಿಡ ಗಾಯ್ಸ್, ನೋಡ್ತಿದ್ದೀರಾ ನೋಡಿ, ಇಲ್ಲೊಂದು ಮೆಣಸಿನ್ಕಾಯಿ ಬಿಟ್ಟಿದ್ದು. ಇದರಲ್ಲಿ ಅರ್ಧ ರೆಡ್ ಇದೆ, ಅದರಲ್ಲೂ ಅರ್ಧ ಗ್ರೀನ್ ಇದೆ. ಸೊ ನೋಡಿ, ಇವಿದೆಯಲ್ಲ ಈ ಫ್ಲವರ್ಸ್ ನೀವು ನೋಡ್ಬೋದು. ಇಲ್ಲಿ ಆ ಸೈಡೆಲ್ಲ ವೈಟ್ ಇದೆ, ಈ ಒಳಗಡೆ ಇದೆಯಲ್ಲ ಇದರಿಂದ ನಿಮಗೆ ಇದು ಬರುತ್ತೆ, ಏನದು ಮೆಣಸಿನ್ಕಾಯಿ ಬರುತ್ತೆ. ಮತ್ತು ಗೋಲ್ಡ್ರಿಕಾಯ್ಸ್ ಆವಾಗಲೇ ತೋರಿಸ್ತೀವಲ್ಲ ಅದೇ ಗಿಡ ಇದು ಕೂಡ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತೈತೆ. ಮತ್ತು ಗಾಯ್ಸ್ ನಾನು ನಿಮಗೆ ಇನ್ನು ಕೆಲವೊಂದು ಗಿಡಗಳು ತೋರಿಸ್ತೀನಿ. ಸೊ ಗಾಯ್ಸ್ ಇದು ಬ್ರಹ್ಮಕಮಲ ಗಿಡ, ಇದು ನಿಮಗೆ ತುಂಬ ರೇರಾಗಿ ಸಿಗುತ್ತೆ ಗಾಯ್ಸ್, ಇದು ನಿಮ್ಗೆ ಅಷ್ಟೊಂದು ಎಲ್ಲೂ ಸಿಗಲ್ಲ. ನೋಡಿ ಇದು ವರ್ಷಕ್ಕೊಮ್ಮೆ ಹೂ ಬಿಡುತ್ತೆ ಗಾಯ್ಸ್. ಮತ್ತು ಇದು ಕೂಡ ಅಲೋವೆರಾ ಗಿಡನೇ, ನೀವು ನೋಡ್ತಿರ್ಬೋದು. ಸೊ ಇದು ಕೂಡ ಅವಾಗ ನಾನು ತೋರಿಸ್ನಲ್ಲ ಪರ್ಪಲ್ ಆ್ಯಂಡ್ ಗ್ರೀನು ಅದೇ, ಇದು ಕೂಡ ಅಷ್ಟೇ ಗಾಯ್ಸ್. ಇದರಲ್ಲಿ ವರ್ಷಕ್ಕೊಮ್ಮೆ ಅದು ಸುಂದರವಾಗಿರುವಂಥ ಒಂದು ಕಾಯಿ ಬಿಡುತ್ತೆ. ಸೊ ಈ ಕಾಯಿಗಳನ್ನ ನೀವು ಟೇಸ್ಟ್ ಮಾಡ್ಬೋದು. ಮತ್ತು ಸೊ ಅದರಲ್ಲಿ ಫ್ರೆಂಡ್ಸ್ ನಿಮಗೆ ಒಳ್ಳೆ ಸ್ಮೆಲ್ ಬರುತ್ತೆ. ಸೊ ನಾನು ನಿಮಗೆ ಪುದೀನ ಗಿಡ ತೋರಿಸ್ತೀನಿ ನೋಡಿ. ಪುದೀನ ಕಾಣಿಸ್ತಾ ಎಲ್ಲರಿಗೂ? ಪುದೀನ ಗಿಡ ನಿಮ್ಮ ಮನೆ ಹತ್ರನೇ ನೀವು ₹1 ಸಮೇತ ಕೊಡ್ದಂಗೆ ನೀವು ಫ್ರೀಯಾಗಿ ನಿಮ್ಮ ಕೈ ತೋಟದಲ್ಲಿ ನೀವು ಅದನ್ನು ಕಿತ್ಕೊಂಡು ಫ್ರೆಶ್ ಆಗಿರುತ್ತೆ. ನಾವು ಯಾವುದೇ ರೀತಿಯಾದ ಮುದ್ದು ಹೊಡೆಯಲ್ಲ, ಅದರಿಂದ ನಮ್ಗೆ ಅದು ಫ್ರೆಶ್ ಆಗಿ ಸಿಗುತ್ತೆ. ಮತ್ತು ನೋಡಿ ಗಾಯ್ಸ್, ಈ ಗಿಡ ಬಂದು ನಿಂಬೆಹಣ್ಣಿನ ಗಿಡ, ಇದರಲ್ಲೇ ನಿಂಬೆಹಣ್ಣು ಬಿಡೋದು. ಸೊ ಇದು ಕೂಡ ನಾನು ಆವಾಗಲೇ ನಿಮಗೆ ತೋರಿಸ್ನಲ್ಲ ಗಾಯ್ಸ್, ಶೋ ಗಿಡ ಅಂತ. ಸೊ ಅದೇ ಗಾಯ್ಸ್ ಇದು ನೋಡಿ, ಇದರಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಹರಳಿದೆ. ಮತ್ತು ಇಲ್ಲಿ ನೋಡಿ ಬರೀ ಪಿಂಕೆ, ಅದ್ರಲ್ಲಿ ಬರೀ ವೈಟ್ ಇದೆ, ಇದರಲ್ಲಿ ಪಿಂಕ್ ಇದೆ, ಬರೀ ಪಿಂಕ್ ಇದೆ, ಮತ್ತು ಅದರಲ್ಲಿ ಪಿಂಕ್ ಆ್ಯಂಡ್ ವೈಟ್ ಇದೆ. ಇಲ್ಲಿ ನೋಡಿ ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಹೂವು. ವೈಟ್ ಆ್ಯಂಡ್ ಪಿಂಕ್ ಇದೆ ಗಾಯ್ಸ್, ಇಲ್ಲಿ ನೋಡ್ತಿದ್ದೀರ ಎಲ್ಲರೂ. ಸೊ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಮತ್ತು ನಾವು ನಿಮಗೆ ನೇರಕಾಯಿ ಗಿಡ ನಿಮ್ಗೆ ತೋರಿಸ್ತೀನಿ. ಇದನ್ನು ಇವಾಗ ನಾವು ಸದ್ಯಕ್ಕೆ ಪಾಟಲ್ ಹಾಕಿದ್ದೀವಿ, ಬೀಜ ಸಮೇತ ನೀವು ಅದನ್ನು ಪಾಟಲ್ ಹಾಕಬೇಕು. ಮತ್ತು ಅದು ಒಂದು ಸೈಡ್ ಆದಮೇಲೆ ನೀವು ಅದನ್ನು ಮಣ್ಣಲ್ಲೆಲ್ಲ ರೂಮ್ಬೇಕು ಫ್ರೆಂಡ್ಸ್, ಇಲ್ಲ ನಾವು ಪಾಟ್ ಹೊಡೆದೋಗಿ ಆ ಗಿಡ ವೇಸ್ಟ್ ಆಗುತ್ತೆ ಗಾಯ್ಸ್. ಮತ್ತು ಇದು ಪೈನಾಪಲ್ ಗಿಡ ಗಾಯ್ಸ್, ನೋಡಿ ಪೈನಾಪಲ್ ಗಿಡ. ಸೊ ಇದರಲ್ಲಿ ಬೆಳಗ್ಗೆ ಹೊತ್ತಲ್ಲಿ ಇದು ಫ್ಲವರ್ಸ್ ಬಿಡುತ್ತೆ ಗಾಯ್ಸ್. ಈ ಗಿಡ ಇದು ಕೂಡ ಶೋ ಗಿಡನೇ, ಬೆಳಗ್ಗೆ ಹೊತ್ತು ಆಡಿರುತ್ತೆ. ಮತ್ತು ಈ ಗಿಡದ ಬಗ್ಗೆ ಎಕ್ಸ್ಪ್ರೆಷನ್ ನಾನು ಈ ಗಿಡದ ಬಗ್ಗೆ ಏನು ಮಾಡ್ತದೆ. ಸೊ ಈ ಗಿಡದಲ್ಲಿ ಬೆಳಗ್ಗೆ ಹಾಕಿದಾಗ ಇದು ಹೂವು ಬಿಡುತ್ತೆ ನೋಡಿ. ಇವಾಗ ಮುಚ್ಕೊತೈತೆ, ಇದು ಕಾಣಿಸ್ಬೋದು ನಿಮಗೆ, ಮುಚ್ಕೊತೈತೆ ನೋಡಿ. ಈಗ ಬೆಳಗ್ಗೆ ಹೊತ್ತಲ್ಲಿ ಒಂದು ನಮ್ಮ 3 ಇಯರ್ಸ್ ಆಗ ಬರ್ತೀವಿ. ಸೊ ಅದನ್ನು ನಾವು ಇವಾಗ ಮುಚ್ಚುತ್ತಾ ಇರ್ತೀವಿ ಆಗ. ಸೊ ಇದು ನೋಡಿರಿ, ಇದು ಪೈನಾಪಲ್ ಗಿಡ ಇದು. ಸೊ ಪೈನಾಪಲ್ ಗಿಡದ ಕೆಳಗಡೆ ಜಲ್ಲಿ ಹಾಕಿದ್ರೆ ಇದ್ದಿದ್ದು ಒಳ್ಳೆಯದು, ಬೇಗ ಗಿಡ ಬೆಳೆಯುತ್ತೆ. ಮತ್ತು ಅದ್ರ ಒಳಗಡೆ ಕಾಯಿ ಚೆನ್ನಾಗಿ ಬರುತ್ತೆ. ಇದೆಯಲ್ಲ ಇದು ಗ್ರೀನ್ ಆಗಬೇಕು ಐಸ್, ಇದು ರೆಡ್ ಇದೆಯಲ್ಲ ಅದು ಗ್ರೀನ್ ಆಗಬೇಕು. ಸೊ ಇದು ಹಾಗಲಕಾಯಿ ಗಿಡ, ನಿಮಗೆ ಕಾಣಿಸ್ತಿರ್ಬೋದು, ಇದು ಗಿಡ ಹಾಗಲಕಾಯಿ ಗಿಡ ಗಾಯ್ಸ್. ಮತ್ತು ಈ ಗಿಡ ನಾನು ಇನ್ನೊಂದು ಹೇಳೋದು ಮಾಡ್ತದೆ ಈ ಗಿಡದ ಬಗ್ಗೆ. ಈ ಗಿಡದಲ್ಲಿ ನೀವು ಯಾವಾಗಲೇ ವಾಟ್ರ್ ಹಾಕ್ತೀವಿ, ಇದು ಪಕ್ಕ ವಾಟ್ರ್ ಪ್ರೂಫು. ಅಂದರೆ ನೀವು ಇಲ್ಲಿ ಇವಾಗ ಡ್ರಾಪ್ ನೀರು ಹಾಕೋದ್ರಿಂದ ಅದು ಅಲ್ಲೇ ನೀರೆಲ್ಲ ಜಾರು ಬರುತ್ತೆ. ಸೊ ನೋಡಿ ಇಲ್ಲಿ ಇದರಲ್ಲಿ ಒಳ್ಳೆ ಫ್ರೂಟ್ ಬಿಡುತ್ತೆ ಗಾಯ್ಸ್.
ಗಾಯ್ಸ್ ಇದರಲ್ಲಿ ನೀರೇನಾದ್ರು ಒಂದು ಡ್ರಾಪ್ ಹಾಕಿದ್ರೆ ಅಥವಾ ನೀರೇನು ಜಾಸ್ತಿ ಹಾಕಿದ್ರು ಅಷ್ಟೇ ನಿಮಗೆ ಆ ನೀರಲ್ಲಿ ನಿಲ್ಲಲ್ಲ, ಅದು ಬುಡಕ್ಕೆ ಹೋಗುತ್ತೆ. ಮತ್ತು ಇದು ಕೂಡ ಪೈನಾಪಲ್ ಗಿಡ, ಇದಕ್ಕೆ ನೀರು ಹಾಕಬೇಕು ಎಕ್ಸ್ಪೆಷಲಿ. ಒಂದು ಗಿಡಕ್ಕೆ ಇಲ್ಲಿ ನಾವು ಜಲ್ಲಿಕಲ್ಲು ಹಾಕಿದ್ದೀವಿ ಮತ್ತು ಇಲ್ಲಿ ನೀರು ಹಾಕಿದ್ದೀವಿ ನೋಡಿ. ಯಾಕಂದರೆ ಈ ಗಿಡದಲ್ಲಿ ಅಷ್ಟೊಂದು ಗ್ರೀನೆಸ್ಸು ಇಲ್ಲ, ರೆಡ್ನೆಸ್ಸು ಇಲ್ಲ. ಸೊ ಅದಕ್ಕೆ ನಾವು ಇದಕ್ಕೆ ತುಂಬ ನೀರು ಹಾಕ್ತೀವಿ ಗಾಯ್ಸ್. ಮತ್ತು ಇದು ಕೂಡ ಶೋ ಗಿಡನೇ. ಮತ್ತು ಇದು ಕೂಡ ಕ್ರೋಟನ್ ಗಿಡನೇ, ರೆಡ್ ಕ್ರೋಟನ್ ನೀವು ಇದು ನೋಡ್ಬೋದು. ಮತ್ತು ಇದೊಂದು ಹೂವು ಬಿಟ್ಟಿದೆ ನೋಡಿ, ಇಲ್ಲೊಂದು ಕಾಯಿ ಬಿಡುತ್ತೆ. ಓಕೆನಾ ಗಾಯ್ಸ್? ಸೊ ಗಾಯ್ಸ್ ಇದು ನೋಡಿ ಪ್ರೊಮೊಗ್ರಾನೇಟ್ ಗಿಡ ಇದು ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವತ್ತನ್ನು ನೀವು ಡೈಲಿ ಹೊರಗಡೆ ನೀವು ಪ್ರೊಮೊಗ್ರಾನೇಟ್ ತುಂಬ ಜನ ಅದಕ್ಕೆ ತುಂಬ ಇಷ್ಟಪಟ್ಟು ತಿಂತೀರ. ಸೊ ನೀವು ಹೊರಗಡೆಯಿಂದ ತಗೋಬೋದು, ನಿಮ್ಮ ಕೈಯಲ್ಲಿ ಬೆಳೆಸುವಂಥ ನೀವು ಯಾವುದೇ ರೀತಿಯ ಮುದ್ದಾಗದಿರುವಂಥ ಒಂದು ಪ್ರೊಮೊಗ್ರಾನೇಟ್ ಗಿಡನ ನೀವು ತಿನ್ಬೋದು ಗಾಯ್ಸ್. ಸೊ ಗಾಯ್ಸ್ ನಾನೀಗ ಫಸ್ಟ್ ಟೈಮ್ ಗಾಯ್ಸ್ ವಿಡಿಯೋ ಮಾಡ್ತಿರೋದು. ಸೊ ನೀವು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಮರೀದಂಗೆ ಪ್ರೆಸ್ ಮಾಡಿ ಗಾಯ್ಸ್. ಮತ್ತು ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮಗೆ ಕಾಮೆಂಟ್ ಮಾಡಿ. ನಿಮ್ಗೆ ಈ ಗಿಡದಲ್ಲಿ ಯಾವ ಗಿಡ ನಿಮ್ಮ ಮನೆ ಹತ್ರ ಇದೆ ಮತ್ತು ಯಾವ ಗಿಡ ನೀವು ಎತ್ತಿಂದ ಬೆಳೆಸ್ತೀರಾ, ನಿಮ್ಮ ಗಿಡಗಳು ಹೇಗೆ ನೋಡ್ಕೊತೀರ ಅನ್ನೋದು ಕೂಡ ನಮಗೆ ಕಾಮೆಂಟ್ ಮಾಡಿ ಗಾಯ್ಸ್. ಬಾಯ್ ಬಾಯ್.